ನಮಸ್ಕಾರ ಸ್ನೇಹಿತರೆ ಫೈನಲ್ ಜಿಕೆ ಸರಣಿ ಏನ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೂಪ್ ಬಿ ಎಕ್ಸಾಮ್ ಇತ್ತೀಚೆಗೆ ಈಗ NWKRTC ಏನಾಗಿತ್ತು, ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು. ಕರೆಂಟ್ ಅಫೇರ್ಸ್ ಕೂಡ ಇದೆ. ಹೆಂಗಿದೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬನ್ನಿ. ಅಪ್ಕಮಿಂಗ್ ಈಗ ನಿಮಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ KA 708 ಬೇರೆ ಬೇರೆ BWSP ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದು ನಿಗಮ ಮಂಡಳಿಗಳದು ಎಕ್ಸಾಮ್ಸ್ಗಳಿವೆ. ಹಾಗಾಗಿ ಈ ಪ್ಲೇ ಲಿಸ್ಟ್ ನ ರೆಫರ್ ಮಾಡಿ. ಸೊ ಕಂಪ್ಲೀಟ್ KA ಪ್ಯಾಟರ್ನ್ ವಿತ್ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು, ಇತ್ತೀಚೆಗೆ ಬಂದಿರತಕ್ಕಂಥ KA ಲಾಸ್ಟ್ 1 year ಅಲ್ಲಿ ಆಗಿರ್ತಕ್ಕಂಥ ಎಕ್ಸಾಮ್ಸ್ಗಳು ಕೂಡ ಕವರ್ ಮಾಡಿದ್ವಿ. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋಲ್ಲ ಮಾಡ್ಕೊಳ್ಳಿ. ಈ ಸಲ ನಾವು ಆಲ್ರೆಡಿ ನಾನು ಈ ಕ್ವಶನ್ಸ್ ಗಳನ್ನ ಹೇಳಿದ್ದೆ ಸ್ನೇಹಿತರೆ. ನಿಮ್ಮ ಆಪ್ಕ ಇದೆಯಲ್ಲ ಗೊತ್ತಿಲ್ಲ, ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಕರೆಂಟ್ ಅಫೇರ್ ಮಾಡ್ಬೇಕಾರೆ ಮತ್ತೆ GK ಮಾಡ್ಬೇಕಾರೆ ಇದೇ ನ್ಯೂಸ್ ಅಲ್ಲಿ ಇದು ಬರುತ್ತೆ ಅಂತೆಲ್ಲ ಹೇಳಿದ್ದೆ. ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಕೂಡ ನಾವು ತುಂಬಾ ಏನ್ ಮಾಡಿದ್ವಿ, ಆದಿ ಕ್ವಶನ್ಸ್ ಗಳು ಕೂಡ ಬಂದಿವೆ. ಸೊ ಬನ್ನಿ ಹಾಗಾದ್ರೆ ನಾವು ನೋಡ್ತಾ ಹೋಗೋಣ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ತಗೊಂಡಿದ್ದೀನಿ. ದೊಡ್ಡ ಕ್ವಶನ್ ಆಗಿದೆ ಅಂದ್ರೆ ಬೇರೆ ಬೇರೆ ಸ್ಲೈಡ್ ಅಲ್ಲಿ ತಗೊಂಡಿದ್ದೀನಿ. ಏನಿದೆ, ಆಸ್ ಪರ್ ಸೆಕ್ಷನ್ 20 ಆಫ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಬಗ್ಗೆ ಕೇಳಿದ್ದ. ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಅಂತಂದ್ರೆ ಏನು ಅಂತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೋಬೇಕಿದ್ದು. ನಾವು 1950 ಸೆಕ್ಷನ್ 20 ಓಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್, ಇದರಲ್ಲಿ ಸಾಮಾನ್ಯವಾಗಿ ನೆಲೆಸಿರುವ ನಿವಾಸಿ ರೆಸಿಡೆಂಟ್, ಓಕೆ ಆರ್ಡಿನರಿ ರೆಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಗೆ ಯಾವುದೇ ಆದ ಸಿಟಿಸನ್ಶಿಪ್ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರೆಸಿಡೆಂಟ್ ಇಸ್ ಡಿಫ್ರೆಂಟ್ ಅಂತ ಹೇಳ್ಬಹುದು, ಸಿಟಿಸನ್ಶಿಪ್ ಇಸ್ ಡಿಫ್ರೆಂಟ್. ಓಕೆ, ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ನೋಡಿ. ಒಕ್ಕೂಟದ ಸಶಸ್ತ್ರ ಪಡೆಗಳ ಸದಸ್ಯರು, ಭಾರತದ ಪಾಸ್ಪೋರ್ಟ್ ಹೊಂದಿರುವ ವ್ಯಕ್ತಿ, ಭಾರತದ ಹೊರಗೆ ಭಾರತದ ಸರ್ಕಾರದ ಉದ್ಯೋಗಿಯಾಗಿರುವ ವ್ಯಕ್ತಿ, ಸೇನಾ ಕಾಯ್ದೆ 1950 ವಿಧಿಗಳು ಅನ್ವಯವಾಗುವ ಪಡೆಯಲ್ಲಿ ಸದಸ್ಯರಾಗಿರುವ ವ್ಯಕ್ತಿ, ಒಂದು ಕ್ಯಾಲೆಂಡರ್ ವರ್ಷದಲ್ಲಿ 180 ದಿನಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸಿಸುತ್ತಿರುವ ವ್ಯಕ್ತಿ. ಯಾವ ಹೇಳಿಕೆ ಸರಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಪ್ಷನ್ಸ್ ಗಳನ್ನ ತೋರಿಸ್ತೀನಿ. 1950 ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್, ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 20 ಏನ್ ಹೇಳುತ್ತೆ ಅನ್ನೋದು ಕೂಡ ತೋರಿಸ್ತೀನಿ. ಫಸ್ಟ್ ಅದಕ್ಕೆ ಹೋಗ್ಬೋಣ ಬನ್ನಿ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ, ಇದು ಸಾಮಾನ್ಯ ನಿವಾಸಿ ಅಂದ್ರೆ ರೆಸಿಡೆಂಟ್, ಅವನು ಉಳ್ಕೊಂಡಿರ್ತಕ್ಕಂಥ ಪ್ರದೇಶ, ಅವನಿಗೆ ಇರ್ತಕ್ಕಂಥ ಅರ್ಹತೆ, ಇದ್ರ ಬಗ್ಗೆ ಮಾತಾಡುತ್ತೆ ಅಷ್ಟೇ. ಅದು ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಮನೆಯಲ್ಲಿ ವಾಸಿಸ್ತಿದ್ದಾನೆ ಅಂದ ತಕ್ಷಣ ಅವನು ಆ ಕಾರಣಕ್ಕೆ ಆ ಕ್ಷೇತ್ರದ ನಿವಾಸಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬೇರೆ ಕಡೆಯಿಂದ ಬಂದು ವಾಸಿಸಿರ್ಬೋದು. ಅರ್ಥ ಆಗ್ತಿದ್ಯಾ? ಅಥವಾ ಅಲ್ಲಿ ವಾಸಿಸ್ತಾ ಇಲ್ಲ, ಈಗ ಅವನು ಹುಟ್ಟಿದ್ದು ಬೆಳೆದು ಅಲ್ಲಿ ಇರುತ್ತೆ, ಬಟ್ ಅಲ್ಲಿ ಇಲ್ಲ ಈಗ ಅಟ್ ಪ್ರೆಸೆಂಟ್. ಬೇರೆ ಕೆಲ್ಸಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿರ್ಬೋದು, ಅಥವಾ ಬೇರೆ ದೇಶಕ್ಕೆ ಹೋಗಿರ್ಬೋದು, ಅಥವಾ ಬೇರೆ ಕಡೆ ನಿಯೋಜನೆ ಆಗಿರ್ಬೋದು ಸರ್ಕಾರದ ಒಂದು ಕೆಲಸದ ಮೇರೆಗೆ. ಸೊ ಈ ತರ ಅಲ್ಲಿಲ್ಲ ಅಂದ್ರೂ ಕೂಡ ಅವನು ನಿವಾಸಿ ಅಂತ ಹೇಳಕ್ಕಾಗಲ್ಲ. ಸೊ ಅದು ಇದು ಹೇಳ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಸಾಮಾನ್ಯ ವಾಸಸ್ಥಳ ತಾತ್ಕಾಲಿಕ ಗೈರು ಹಾಜರಾದ್ರೆ ಆ ಕಾರಣದಿಂದ ಅಲ್ಲಿ ನೀವು ಸಾಮಾನ್ಯ ನಿವಾಸಿ ಆಗಿದ್ದು ನಿಲ್ಲಿಸಬಾರದು ಅಂತ. ಸೊ ಇಲ್ಲಿ ಒಟ್ಟು 6 ರಿಂದ 8 ಸಬ್ ಸೆಕ್ಷನ್ಸ್ ಗಳು ಬರುತ್ತೆ, ಬಟ್ ತುಂಬಾ ಡೀಟೇಲ್ ಹೋಗಲ್ಲ. ಫಸ್ಟ್ ಆಪ್ಷನ್ಸ್ ಗಳು ಕೊಟ್ಟಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಒಕ್ಕೂಟದ ಸಶಸ್ತ್ರ ಪಡೆಗಳು, ಅದು ಸರಿ ಸರ್. ಇಲ್ಲಿ ನೋಡಿ, ಇಲ್ಲಿ ಹೇಳುತ್ತೆ 3ನೇದು, ಸೇವಾ ಅರ್ಹತೆ ಹೊಂದಿರುವ ಯಾವುದೇ ವ್ಯಕ್ತಿಯನ್ನು ಆ ಕ್ಷೇತ್ರದ ಯಾವುದೇ ದಿನಾಂಕವನ್ನು ಸಾಮಾನ್ಯವಾಗಿ ವಾಸಿಸುತ್ತಿದ್ದಾರೆ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅಂತ ಸೇವಾ ಅರ್ಹತೆ ಹೊಂದಿದ್ರೆ ಆ ದಿನಾಂಕವನ್ನು ಸಾಮಾನ್ಯವಾಗಿ ವಾಸಿಸಿರ್ತಾರೆ. ಅಂದ್ರೆ ಏನರ್ಥ ಅಂತಂದ್ರೆ, ಈಗ ಎಲ್ಲ ವಾಸಿಸ್ತಾ ಇರ್ತಾರೆ ಸೇವೆ ಮೇಲೆ. ಅದನ್ನ ಇಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾನೆ. ನಾ ಹೇಳ್ತೀನಿ ನೋಡಿ, ಉಪವಿಭಾಗ 3 ಮತ್ತು 5 ಸೇವಾ ಅರ್ಹತೆ ಅಂತಕ್ಕಂಥದ್ದನ್ನ ತಗೊಂಡು ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಒಕ್ಕೂಟದ ಸಶಸ್ತ್ರ ಪಡೆಗಳ ಸದಸ್ಯರಾಗಿ ಅಂದ್ರೆ ಆರ್ಮ್ ಫೋರ್ಸ್ ಗಳಲ್ಲಿ ಇರ್ತಾರೆ. ಓಕೆ, ಇಲ್ಲಿರ್ತಾರೆ, ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ, ಅಲ್ಲಿಂದ ಬೇರೆ, ಅವರು ಕೂಡ ಆರ್ಡಿನರಿ ರೆಸಿಡೆಂಟ್ ಆಫ್ ದಟ್ ಪ್ಲೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗೆ ಸೇನಾ ಕಾಯ್ದೆ 1950 ನಿಬಂಧನೆಗಳ ಮಾರ್ಪಾಡುಗಳೊಂದಿಗೆ ಅಥವಾ ಇಲ್ಲದೆ ಅನ್ವಯಿಸವಾಗಿರುವ ಪಡೆ ಸದಸ್ಯರಾಗಿರೋದು. ಯಾವ ಒಂದು 1950 ಇದು ಕೊಟ್ಟಿದ್ದಾನೆ, ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. I will show you. A member of a force to which the provision of the Army Act 1950 have been made applicable. Yes, this is correct. This option is correct. This option is correct. A person who resides in India for 180 days. ಅಂದ್ರೆ 180 ದಿನ ಅಂತಿದೆಯಲ್ಲ, ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಇದು ತಪ್ಪು. ಆಪ್ಷನ್ ಇ ತಪ್ಪು. ಆಪ್ಷನ್ ಡಿ ಕರೆಕ್ಟು, ಆಪ್ಷನ್ ಎ ಕರೆಕ್ಟು, ಆಪ್ಷನ್ ಇ ತಪ್ಪು. ಯಾಕಂದ್ರೆ 180 182 ದಿನ ಅಂತ ನಾವು ಇದನ್ನ ಆದಾಯ ತೆರಿಗೆ ಕಾಯ್ದೆಗೆ ಅವನೇನಾದ್ರು ಇದ್ರೆ 182 ದಿನ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇಲ್ಲಿ ಅಂತಕ್ಕಂಥದ್ದು ಹೇಳುತ್ತೆ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಡಿಯಲ್ಲಿ ಹೇಳುತ್ತೆ. ಓಕೆ, ಇನ್ನು ಭಾರತದ ಹೊರಗಿನ ಹುದ್ದೆ, ಈಗ ಭಾರತದಲ್ಲಿದ್ದು ಈಗ IFS ಮಾಡಿರ್ತಾರೆ, ಅಥವಾ ಬೇರೆ IFS ಮಾಡಿರ್ಬೇಕು ಅಂತೆಲ್ಲ ಬೇರೆ ಯಾವುದೋ ಕಾರಣಕ್ಕೆ ಇಲ್ಲಿಂದ ಬೇರೆ ದೇಶಕ್ಕೆ ಅವರು ಕೆಲಸ ಕಳಿಸಿರ್ತಾರೆ. ಅಂಥವ್ರನ್ನು ಕೂಡ ನಾವು ನಮ್ಮ ಭಾರತದ ಸಾಮಾನ್ಯ ನಿವಾಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಪ್ಷನ್ A, C, D ಕರೆಕ್ಟು, ಬಿ ತಪ್ಪು. ನೋಡಿ, ಇಲ್ಲಿ ಪಾಸ್ಪೋರ್ಟ್ ಹೊಂದಿರೋ ವ್ಯಕ್ತಿ, ನಾನು ನಿಮ್ಗೆ ಹೇಳಿದೆ ಸಿಟಿಸನ್ಶಿಪ್ ಇಸ್ ಡಿಫ್ರೆಂಟ್ ಅಂಡ್ ಇಲ್ಲಿ ಆರ್ಡಿನರಿ ರೆಸಿಡೆಂಟ್ ಇಸ್ ಡಿಫ್ರೆಂಟ್. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಹಾಗಾಗಿ 3 ಆಪ್ಷನ್ಸ್ ಕರೆಕ್ಟು, A, C and D
ಇ ಅಂಡ್ ಬಿ ತಪ್ಪು, ಹಂಗಾರೆ ಕೇವಲ 3, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಡೀಟೇಲ್ ಆಗಿ ಓದ್ಕೋಬೇಕಂದ್ರೆ ಓದ್ಕೊಳ್ಳಿ. 20 ಸೆಕ್ಷನ್ 1950 ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಏನೇನು ಬರುತ್ತೆ ಅಂತ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನೋಡಿ. ಫೈನ್. ಓಕೆ, ನೆಕ್ಸ್ಟ್ ಒನ್. ಇದು ನೋಡಿ, ಕರೆಂಟ್ ಅಫೇರ್ 2025 ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಅವಾಗೆಲ್ಲ ಇದ್ರ ಬಗ್ಗೆ ಡಿಸ್ಕಷನ್ ಅಲ್ಲಿ ಇತ್ತು. ಕಾಯ್ದೆಗಳಾದವು, ಬಿಲ್ಗಳು ಮಂಡಿಸಿದ್ರು, 1, 2, 3 ಅದನ್ನ ಕೇಳಿದ್ದಾನೆ ಎಕ್ಸಾಮ್ ಅಲ್ಲಿ. ಕರ್ನಾಟಕದ ಮಸೂದೆ ಬಗ್ಗೆ, ಕರ್ನಾಟಕ ಸಾಮಾಜಿಕ ಬಹಿಷ್ಕಾರ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಮಸೂದೆ 2025 ಪ್ರಕಾರ ಈ ಕೆಳಕಂಡ ಯಾವೆಲ್ಲ ಕೃತ್ಯಗಳು ಸಾಮಾಜಿಕ ಬಹಿಷ್ಕಾರವಾಗಿವೆ? ಇಂಗ್ಲಿಷ್ ಅಲ್ಲಿ ತೋರಿಸ್ತೀನಿ. ಆಸ್ ಪರ್ ದ ಕರ್ನಾಟಕ ಸೋಷಿಯಲ್ ಬೈಕಾಟ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಬಿಲ್ಸ್ 2025, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಸೋಷಿಯಲ್ ಬೈಕಾಟ್ ಆಕ್ಟಿವಿಟೀಸ್? ಹೇಳ್ತೀರಾ? ಸೋಷಿಯಲ್ ಬೈಕಾಟ್ ಅಂದ್ರೇನು? ಬಹಿಷ್ಕಾರ ಅಂದ್ರೆ, ನಿಷೇಧ ಅಂದ್ರೇನು? ಯಾವುದೇ ಒಂದು ಸಮಾಜದಲ್ಲಿ, ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಲಿ, ಅಕ್ಕಪಕ್ಕದ ಒಂದು ನಿವಾಸಗಳಲ್ಲಾಗಿರ್ಲಿ, ಮಕ್ಕಳು ಆಟ ಆಡೋದು ಅಥವಾ ಅಲ್ಲಿ ಬರ್ದೇಂಗ್ ತಡೆಯೋದು, ಈ ತರ ಏನಿದೆ ಅದನ್ನು ಸಾಮಾಜಿಕ ಬಹಿಷ್ಕಾರ ಅಂತೀವಿ. ಅದು ತಪ್ಪು. ಅದು ಜಾತಿ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಲಿಂಗತ್ವ ಆಗಿರ್ಬೋದು, ಓಕೆ, ನೈತಿಕ, ಯಾವ್ದಾದ್ರು ಸರಿ. ಈಗ ಆಪ್ಷನ್ ಏನಿದೆ ನೋಡೋಣ ಬನ್ನಿ. ಅವನ ಅಥವಾ ಅವಳ ಸಮುದಾಯದ ಮಕ್ಕಳು ಒಂದು ನಿರ್ದಿಷ್ಟ ಕುಟುಂಬದ ಅಥವಾ ಸಮುದಾಯದ ಕುಟುಂಬಗಳಿರುವ ಮಕ್ಕಳೊಂದಿಗೆ ಜೊತೆ ಆಡುವಂತ ತಡೆಯುವುದು. ಅಕ್ಕಪಕ್ಕದಲ್ಲಿ ಆಡ್ತಿದ್ರೆ, ಏಯ್ ಬೇಡಪ್ಪ ಮೋಸತ್ತಿರ್ತಾರೆ, ಓ ಬೇಡಪ್ಪ ಅವರು ಬೇರೆ ಯಾವುದೋ ಒಂದು ಕ್ಯಾಸ್ಟು, ಈ ತರ ಎಲ್ಲ ಮಾಡೋದಿದೆಯಲ್ಲ, ದಟ್ ಈಸ್ ರಾಂಗ್. ಹೊಸ ಕಾಯ್ದೆ, ಕರ್ಕೊಂಡೋಗಿ ಜೈಲ್ ಕೊಡಿಸ್ಬೋದು. ಓಕೆ, ನೆಕ್ಸ್ಟ್, ಅವಳ ಸಮುದಾಯದ ಯಾವುದೇ ಸದಸ್ಯರನ್ನು ಆ ಸಮುದಾಯದಿಂದ ಹೊರಗೆ ಹಾಕುವುದು. ಇಲ್ಲೂ ಕೂಡ ಒಂದು ಸಮುದಾಯ ಅಂದ ತಕ್ಷಣ ಒಂದು ಏರಿಯಾ ಅಂತ ಅನ್ಕೊಳ್ಳಿ ಸರ್. ಒಂದು ರೋಡ್, ಸುಮ್ಮನೆ ಎಕ್ಸಾಂಪಲ್ ಒಂದು ರೋಡ್ ಅನ್ಕೊಳ್ಳಿ, ಅಥವಾ ಆ ಒಂದು ಇದು ಅನ್ಕೊಳ್ಳಿ, ಓಕೆ, ಒಂದು ವಠಾರ ಅನ್ಕೊಳ್ಳಿ, ಎಲ್ಲಾರು ಸರಿ. ಅಲ್ಲಿ ಯಾವುದೇ ಸದಸ್ಯನ ಇಲ್ಲಪ್ಪ, ಈಗ ತುಂಬಾ ಜನ ನಾವೆಲ್ಲ ನ್ಯೂಸ್ ಅಲ್ಲಿ ನೋಡಿದ್ವಿ ಲಾಸ್ಟ್ 2 years ಬ್ಯಾಕ್ ಅಲ್ವಾ, ದೇವಸ್ಥಾನಗಳು ಪ್ರವೇಶ ಮಾಡೋದು ಅಂತ ಹೊಡೆದಿದ್ದು ಮಾಡಿದ್ದು ಇವೆಲ್ಲ, ಈ ತರದೆಲ್ಲ ಮಾಡಂಗಿಲ್ಲ. ಈಗ ಅದನ್ನ ಕಾಯ್ದೆ ಪ್ರಕಾರ ಕರ್ನಾಟಕದ ಸಪರೇಟ್ ಕಾಯ್ದೆ ತಂದ್ಬಿಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗ್ಬೋದು ಅವ್ರನ್ನ. ಓಕೆ, ನೈತಿಕತೆ, ಸಾಮಾಜಿಕ ಸ್ವೀಕಾರಾರ್ಹತೆ, ರಾಜಕೀಯ ಒಲವು, ಲಿಂಗತ್ವ ಅಥವಾ ಇತರ ಯಾವುದೇ ಆಧಾರದ ಸಮುದಾಯ ಸದಸ್ಯರ ನಡುವೆ ತಾರತಮ್ಯ ಮಾಡುವುದು. ಓಕೆ, ಇದು ಕೂಡ ಲಿಂಗತ್ವ ಆಧಾರ ಕೂಡ ಮಾಡಂಗಿಲ್ಲ. ಓಕೆ, ಫೈನ್. ಅವಳ ಸಮುದಾಯದವರು ಸಾಧಾರಣವಾಗಿ ಮತ್ತು ಸಾಮಾನ್ಯವಾಗಿ ನಿರ್ವಹಿಸುವ ಕೈಗೊಳ್ಳುವ ಮದುವೆ ಶಾಸ್ತ್ರದ ಹಕ್ಕು. ಓಕೆ, ಆ ಮನೆ ಒಳಗೂ ಅಷ್ಟೇ, ಇದು ಜಸ್ಟ್ ಏನೋ ಹೊರಗೆ ಅಂತಂದಲ್ಲ, ಮನೆ ಒಳಗೂ ಕೂಡ ತಾರತಮ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಿಂದ ಅವ್ರನ್ನ ದೂರ ಇಡೋದಾಗಿರ್ಬೋದು, ಆಚರಣೆ ಕೈಗೊಳ್ಳಲು ಅವ್ರನ್ನ ತಡೆ ಹಿಡೋದಾಗಿರ್ಬೋದು, ತಿರಸ್ಕಾರ ಮಾಡೋದಾಗಿರ್ಬೋದು, ಇವೆಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಸ್ನೇಹಿತರೆ. ಸೊ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿದೆ ನೋಡಿ. ಯೂಶಲಿ ಈ ತರ ಕ್ವಶನ್ಸ್ ಬಂದಾಗ ನಿಮಗೆ ಮೋಸ್ಟ್ ಆಫ್ ದ ಟೈಮ್ 90% ಅಂಡ್ ಎಬೋ, ಓಕೆ, ಅಥವಾ ಮುಕ್ಕಾಲು 3/2 75% ಅಷ್ಟು ಎಲ್ಲ ಆಪ್ಷನ್ಸ್ ಸರಿ ಇರುತ್ತೆ. ಓಕೆ, ಅಂದ್ರೆ ನಾಟ್ 100%. ಈ ತರ ಕೊಟ್ಟಾಗ ಎಲ್ಲ ಆಪ್ಷನ್ಸ್ ಯೂಶಲಿ ಸರಿ ಇರುತ್ತೆ. ಅಥವಾ ಇಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಇವೆಲ್ಲ ಪಾಸಿಟಿವ್ ಆಗಿ ಕೊಟ್ಟಿರೋದು, ಎಲ್ಲ ಆಪ್ಷನ್ಸ್ ಕರೆಕ್ಟ್ ಅಂತ ತೋರಿಸ್ತೀನಿ. 20 ಒಟ್ಟು ಈ ರೀತಿಯಾಗಿರ್ತಕ್ಕಂಥದ್ದು. ಈ ತರ ಒಂದು ಸಾಮಾಜಿಕ ಬಹಿಷ್ಕಾರದ ಬಗ್ಗೆ ಭಾರತದಲ್ಲಿ ಇದು 2ನೇ ರಾಜ್ಯ ಕರ್ನಾಟಕ. ಮೊದಲ ರಾಜ್ಯ ಯಾವುದು ಕಮೆಂಟ್ ಮಾಡ್ತೀರಾ? ಮಹಾರಾಷ್ಟ್ರ. ನೋಡಿ, 2ನೇ ರಾಜ್ಯ ಕರ್ನಾಟಕ, ಮಹಾರಾಷ್ಟ್ರ ನಂತರ ಈ ತರ ಒಂದು ಕಾಯ್ದೆ ಮಸೂದೆ ತಂದಿರತಕ್ಕಂಥದ್ದು. ಸಮಾನತೆ ಎತ್ತಿಡೋದಕ್ಕೆ, ಸಂವಿಧಾನ ಬಾಹಿರ ಆಚರಣೆ ಉಂಟಾಗುವುದನ್ನು ಮತ್ತು ಬಹಿಷ್ಕಾರ, ಹಿಂದುಳಿದ ಮತ್ತು ಅಂಚಿನ ಗುಂಪುಗಳನ್ನು ರಕ್ಷಿಸೋದಕ್ಕೆ ತಂದಿರತಕ್ಕಂಥದ್ದು. ಒಟ್ಟು ಇದರಲ್ಲಿ 20 ಒಂದು ಇದರಲ್ಲಿ ಮಾಡಿರಲಾಗಿದೆ ಸ್ನೇಹಿತರೆ. 20 ಅಂಶಗಳಿದೆ ಇದರಲ್ಲಿ. ಓಕೆ, ನೋಡ್ಕೋಬಹುದು. ಇದರಲ್ಲಿ ನಾನು ಒಂದಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಗೃಹ ಕೆಲಸಗಾರ ಸಾಮಾಜಿಕ ಭದ್ರತೆ ಕಲ್ಯಾಣ ಕಾಯ್ದೆ. ನೋಡಿ, ಇದು ಕೂಡ ಕರೆಂಟ್ ಅಫೇರ್ಸ್. ಯಾವಾಗ ನಮ್ಗೆ ಸೆಷನ್ಸ್ ನಡೀತಾ ಇರುತ್ತಲ್ಲ, ಕರ್ನಾಟಕ ಆಗ್ಲಿ, ರಾಜ್ಯದಾಗ್ಲಿ, ದೇಶದಾಗ್ಲಿ ಸ್ನೇಹಿತರ, ಅದು ಚಳಿಗಾಲದ ಅಧಿವೇಶನ ಆಗ್ಲಿ, ಬಜೆಟ್ ಅಧಿವೇಶನ ಆಗ್ಲಿ, ಯಾವುದೇ ಆಗ್ಲಿ, ನೀವು ಅಲ್ಲಿ ಏನಾದ್ರು ಬಿಲ್ ಬಗ್ಗೆ ತುಂಬಾ ಈ ತರದೆಲ್ಲ ಇದ್ದಾಗ, ನ್ಯೂಸ್ ಅಲ್ಲಿ ಬಂದಾಗ, ಪೇಪರ್ ಅಲ್ಲಿ ಬಂದಾಗ ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ. PSI ಎಕ್ಸಾಮ್ಗಳಲ್ಲಿ ಎಸ್ಎ ಬರುತ್ತೆ, KS ಅಥವಾ IAS ಎಕ್ಸಾಮ್ಗಳಲ್ಲಿ ಎಸ್ಎ ಬರುತ್ತೆ. ಎಲ್ಲಿ ಬೇಕಾದ್ರೂ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬಹುದು. ನೋಡಿ, ಇಲ್ಲಿ ಏನಿದೆ, ಕೆಲಸಗಾರರ ಸಾಮಾಜಿಕ ಭದ್ರತೆ ಅಂದ್ರೆ ಏನು ಸರ್? ಸಿಂಪಲ್ ಆಗಿ ಯೋಚನೆ ಮಾಡಿದ್ರೆ, ಕಾಮನ್ ಸೆನ್ಸ್ ಇಟ್ಕೊಂಡು, ಏನೋ ಅವ್ರ ರಜಾ ಇರಬೇಕು, ಅವ್ರಿಗೆ ಪೇಮೆಂಟ್ ಸರಿಯಾಗಿರಬೇಕು, ಅವ್ರಿಗೆ ಹೆಲ್ತ್ ಸಂಬಂಧಪಟ್ಟಂತೆ ಸರಿ ಇರಬೇಕು, ಅವ್ರಿಗೆ ಸಾಮಾಜಿಕ ಭದ್ರತೆ PF ESI ಆ ಥರ ಏನಾರು ಡಿಪೆಂಡಿಂಗ್ ಅಪಾನ್ ದ ಆರ್ಗನೈಸೇಷನ್ ಒಂದು ಇದ್ರ ಮೇಲೆ ಆಗುತ್ತೆ. ಆ ಥರದ್ದೆಲ್ಲ ಇರಬೇಕಲ್ವ ಸರ್? ಇಲ್ಲೇನಿದೆ, ಉದ್ಯೋಗದಾತ ಮತ್ತು ಉದ್ಯೋಗಗಳ ನಡುವೆ ಮೌಖಿಕ ಅಥವಾ ಲಿಖಿತ ಒಪ್ಪಂದ ಕಡ್ಡಾಯ. ಎಸ್, ದಟ್ ಇಸ್ ರೈಟ್. ಒಪ್ಪಂದ ಆಗಿರ್ಬೇಕಲ್ಲ, ಇವನು ಎಂಪ್ಲಾಯಿ ಅಥವಾ ಎಂಪ್ಲಾಯ ಏನೋ ಕೆಲಸಗಾರನ ಅಂತ. ಮೌಖಿಕ ಅಥವಾ ಲಿಖಿತ ಒಪ್ಪಂದ. ಓಕೆ,
ಯಾಕೆ ಮೌಖಿಕ ಲಿಖಿತನೇ ಇರಬೇಕು ಅಂತ ಯಾಕಿಲ್ಲ? ನಿಮ್ಗೆ ಗೊತ್ತಿಲ್ಲ, ಅನ್ಆರ್ಗನೈಸ್ ಆರ್ಗನೈಸೇಷನ್ ಅಂತ, ಆರ್ಗನೈಸ್ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕರಿತೀವಿ. ಅನ್ಆರ್ಗನೈಸ್ ಸೆಕ್ಟರ್ ಅಂದ್ರೆ ಏನು? ಅಸಂಘಟಿತ ವಲಯ. ಅಸಂಘಟಿತ ವಲಯ ಅಂತಂದ್ರೆ ಇಲ್ಲಿ 10ಕ್ಕಿಂತ ಕಮ್ಮಿ ಇದ್ರೆ ಅದನ್ನ ಅಸಂಘಟಿತ ವಲಯ ಅಂತೀವಿ ಜನ. ಸೊ ಅಲ್ಲಿ ಮೌಖಿಕವಾಗಿ ಮಾಡ್ಕೋತಾರೆ ಯೂಶಲಿ. ಸಂಘಟಿತ ವಲಯಗಳಲ್ಲಿ ಲಿಖಿತವಾಗಿ ಇರಬೇಕು, PF ಕೊಡಬೇಕು, ESI ಕೊಡಬೇಕು, ಅವೆಲ್ಲ ಇದೆ. ಸೊ ಹಂಗಾಗಿ ಆಪ್ಷನ್ ಎ ತಪ್ಪು ಕರೆಕ್ಟ್. ವಾರದ 48 ಗಂಟೆ ಕೆಲಸಕ್ಕೆ ಅವಧಿ, ಎಸ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾಕಂದ್ರೆ ವಾರದಲ್ಲಿ ಅಂದ್ರೆ 7 ಡೇಸ್, ಅದರಲ್ಲಿ 6 ಡೇಸ್ ವರ್ಕಿಂಗ್ ಡೇಸ್ ಇರಬೇಕು, ಒಂದಿನ ರಜೆ ಇರಬೇಕು. ನಿಮ್ಗೆ ಗೊತ್ತೇ ಇದೆ. 6 ಡೇಸ್ ಅಂದ್ರೆ ಒಂದಿನಕ್ಕೆ 8 6 48. ಎಸ್ ದಿಸ್ ಇಸ್ ಕರೆಕ್ಟ್. ಕನಿಷ್ಠ ಮತ್ತು ಹೆಚ್ಚುವರಿ ಅವಧಿ ವೇತನ ಕಡ್ಡಾಯ, ಎಸ್ ಸರ್. ಮಿನಿಮಮ್ ಅಂತೂ ಇಷ್ಟ ಅಮೌಂಟ್ ಅಂತ ಇರಲೇಬೇಕಲ್ಲ, ಮಿನಿಮಮ್ ಅವರು ಬೇಸಿಕ್ ಪೇಮೆಂಟ್ ಕೊಡ್ಲೇಬೇಕು. ದಿಸ್ ಇಸ್ ಕಾಮನ್ ಸೆನ್ಸ್ ಅಲ್ವಾ? ಹೆಚ್ಚುವರಿ ಅಂದ್ರೆ ನೀವು ಓವರ್ ಟೈಮ್ ಮಾಡಿಸ್ಕೊಂಡು ಹೆಚ್ಚುವರಿ ಕೊಡ್ಲೇಬೇಕು. ಎಸ್ ದಟ್ ಈಸ್ ಆಲ್ಸೋ ಕರೆಕ್ಟ್. ಕಾರ್ಯಕ್ಷಮತೆ ಹೆಚ್ಚಿಸುವ ಮತ್ತು ಇತರ ತರಬೇತಿ ಕಾರ್ಯಕ್ರಮ ಗೃಹ ಕೆಲಸಗಾರರ ಹಕ್ಕಾಗಿದೆ. ರೈಟ್ ಆಫ್ ದ ಡೊಮೆಸ್ಟಿಕ್ ವರ್ಕರ್ ಫಾರ್ ಎನಿ ಅಪ್ಸ್ಕಿಲ್ಲಿಂಗ್, ಎಸ್ ಸರ್. ಲೋಕಲ್ ಅವ್ರಿಗೆ ಸ್ಕಿಲ್ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಥವಾ ಟ್ರೈನಿಂಗ್ ಮಾಡಬೇಕು ಅನ್ನೋದು ಅವರ ಹಕ್ಕು. ಯೂಶಲಿ ಹೊಸದಾಗಿ ಸೇರೋರಿಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಟ್ರೈನಿಂಗ್ ಕೊಡ್ತಾರೆ ಮಾಮೂಲಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಹಂಗೆ ಎಲ್ಲ ಕಂಪ್ನಿಗಳು ಕೊಡ್ಬೇಕು. ಸೊ ಹಾಗಾಗಿ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಆಲ್ ಆಫ್ ದ ಅಬೌವ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್. ಫೈನ್. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ಶ್ರೀ ಗಣೇಶ್ ಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾರೆ. ಹೌದು ಸರ್. 15ನೇ ಮಾರ್ಚ್ 2026 ಇದ್ದಂತೆ ಭಾರತ ಚುನಾವಣಾ ಆಯೋಗದ 2 ಆಯುಕ್ತರನ್ನು ಹೆಸರಿಸಿ. ನಾನು ನಿಮಗೆ ಹೇಳಿದೆ ಇದು ಚುನಾವಣಾ ಆಯೋಗದ, ಯಾಕಂದ್ರೆ ಚುನಾವಣೆ ನಡೀತಾ ಇದೆ. ಓಕೆ, ತಮಿಳುನಾಡು, ಕೇರಳ ಮತ್ತೆ ಇದು ಯಾವುದು ಪಾಂಡಿಚೇರಿ, ವೆಸ್ಟ್ ಬೆಂಗಾಲ್ ಅಲ್ವಾ ಸರ್? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಇದನ್ನು ಕೂಡ ಕರೆಂಟ್ ಅಫೇರ್. ಮತ್ತೆ ನಾನು GK ಹೇಳಿದ್ದೆ, ಯಾರು ಸರ್ ಅವರು? ಡಾಕ್ಟರ್ ಸುಖಬೀರ್ ಸಿಂಗ್ ಸಿಂಧು. 1+2 ಇರ್ತಾರಲ್ವಾ, ಆರ್ಟಿಕಲ್ 324 ಅಲ್ವಾ ಚುನಾವಣಾ ಆಯೋಗ. ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ವಾ? ಎಸ್, ಅಂದ್ರೆ ಸಾಂವಿಧಾನಿಕ ಸಂಸ್ಥೆ ಅಲ್ವಾ? ಯಾಕಂದ್ರೆ ಆರ್ಟಿಕಲ್ ಬಂದಿದೆ, ವಿಧಿ ಅಂತ ಬಂದಿದೆ ಅಂದಮೇಲೆ ಸಾಂವಿಧಾನಿಕ ಸಂಸ್ಥೆ. ಡಾಕ್ಟರ್ ವಿವೇಕ್ ಜೋಶಿ ಅಲ್ವಾ? A and D ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಸರ್? ಆಪ್ಷನ್ 1 ಅಲ್ಲೇ ಇದೆ ನೋಡಿ. ಓಕೆ, ಇವ್ರು ಕರೆಕ್ಟ್. ಇವರಿಬ್ರು ಒಬ್ರು ರಿಸೈನ್ ಮಾಡಿದ್ರು, ಒಬ್ರದ್ದು ಅವಧಿ ಮುಗ್ದೋಗಿತ್ತು. ಅರುಣ್ ಗೋಯಲ್ ರಿಸೈನ್ಡ್ ಮಾರ್ಚ್ 24ರಲ್ಲಿ, ಈ ಸುದ್ದಿಯಲ್ಲಿತ್ತು. ಅನೂಪ್ ಚಂದ್ರ ಪಾಲ್ ರಿಟೈರ್ಡ್, ಓಕೆ, ಫೆಬ್ರವರಿ 2024. ಇವರಿಬ್ಬರು ಜಾಗಕ್ಕೆ ಡಾಕ್ಟರ್ ಸುಖೇಂದ್ರ ಸಿಂಗ್ ಸಂಧು ಮತ್ತೆ ಡಾಕ್ಟರ್ ವಿವೇಕ್ ಜೋಶಿ ಬಂದಿದ್ರು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಕರೆಂಟ್ ಅಫೇರ್ ಕೇಳ್ತಾನೆ, ಈ ತರ ಚುನಾವಣೆ ಆದಾಗ ಕೇಳ್ತಾರೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಂವಿಧಾನದ 262ನೇ ವಿಧಿಯು ಅಂತಾರಾಜ್ಯ ಜಲ ವಿವಾದಗಳ ಇತ್ಯರ್ಥದ ಬಗ್ಗೆ ಹೇಳ್ತಾರೆ. ಸಂವಿಧಾನದ 263ನೇ ವಿಧಿಯು ಅಂತಾರಾಜ್ಯ ಮಂಡಳಿಯ ಸ್ಥಾಪನೆಗೆ ಸಂಬಂಧಿಸಿದೆ. ವಲಯ ಮಂಡಳಿಗಳು ಸಾಂವಿಧಾನಿಕ ಸಂಸ್ಥೆಗಳಾಗಿವೆ. ಯಾವ ಆಪ್ಷನ್ ಸರಿ? ಚೆನ್ನಾಗಿದೆ ಕ್ವಶನ್, ಚೆನ್ನಾಗಿದೆ. ಹೇಳ್ತೀರಾ? ಇನ್ನೂರ ಅಂತಾರಾಜ್ಯ ಜಲ ವಿವಾದ, ಎಸ್ ಕರೆಕ್ಟ್. ಅವಾಗ ಸುದ್ದಿಯಲ್ಲಿ ಇರುತ್ತೆ, ನದಿಗಳಿಗೆ ಸಂಬಂಧಪಟ್ಟಂತೆ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ಗೆ. ಇದು ಕೂಡ ಅಂತಾರಾಜ್ಯ ಮಂಡಳಿ, ಇಂಟರ್ ಸ್ಟೇಟ್ ಕೌನ್ಸಿಲ್. ಆಪ್ಷನ್ ಸಿ ಇಸ್ ರಾಂಗ್. ಝೋನಲ್ ಕೌನ್ಸಿಲ್ ಇದೆ, ಸೆಂಟರ್, ನಾರ್ತ್ ಈಸ್ಟ್ ಎಲ್ಲ ಈಗ ಹೊಸದಾಗಿ ಬಂದಿದ್ದಾವಲ್ಲ, ಇವೆಲ್ಲ ಶಾಸನಾತ್ಮಕ ಸಂಸ್ಥೆ. ಇದು ಶಾಸನಾತ್ಮಕ, ಸಾಂವಿಧಾನಿಕ ಅಲ್ಲ. ಇದು ವಲಯ ಮಂಡಳಿಗಳು. ಓಕೆ, ಸೊ ಯಾವಾಗ ತರ್ತೀವಿ ಹೇಳ್ತೀರಾ? ಸೊ ಆಪ್ಷನ್ A and B ಇಸ್ ದ ರೈಟ್ ಆನ್ಸರ್. ಸರ್, ವಲಯ ಝೋನಲ್ ಕೌನ್ಸಿಲ್ ಬಂದು ನಿಮಗೆ 1956ರಲ್ಲಿ 5 ಮೈನ್ ಝೋನ್ಸ್ ಮಾಡ್ತೀವಿ. ನಾರ್ತ್, ಸೆಂಟ್ರಲ್, ಈಸ್ಟರ್ನ್, ವೆಸ್ಟರ್ನ್, ಸದರ್ನ್ ಅಂತ. ಆಮೇಲೆ ನಾರ್ತ್ ಈಸ್ಟ್ ಕೌನ್ಸಿಲ್ ಅಂತ ನಾರ್ತ್ ಈಸ್ಟ್ಗೆ ಕಾನ್ಸಂಟ್ರೇಟ್ ಮಾಡಿ 1972ರಲ್ಲಿ ಮಾಡ್ತೀವಿ. ಓಕೆ, 262, ಎಸ್ ದಟ್ ಈಸ್ ಕರೆಕ್ಟ್. ಅಂತಾರಾಜ್ಯ ನದಿಗಳ ಬಗ್ಗೆ ಇದಿರ್ತಕ್ಕಂಥದ್ದು. ಇನ್ನು ರಾಜ್ಯಗಳು ಮತ್ತೆ ರಾಜ್ಯ ದೇಶಗಳ ನಡುವೆ ಏನಾರು ಆದಾಗ ಅಂತಾರಾಜ್ಯ ಮಂಡಳಿಗಳನ್ನ ಮಾಡ್ತೀವಿ. 263, ದಟ್ ಈಸ್ ಆಲ್ಸೋ ರೈಟ್. ಇದನ್ನ 1990ರಲ್ಲಿ ಸರ್ಕಾರಿ ಕಮಿಷನ್ ರೆಕಮೆಂಡೇಶನ್ ಮೇಲೆ ಮಾಡ್ತೀವಿ. ಸರ್ಕಾರಿಯ ಸಮಿತಿಯ ರೆಕಮೆಂಡೇಶನ್ ಮೇಲೆ ಮಾಡ್ತೀವಿ. ಅಂಡ್ ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅಲ್ಲಿ, ಇಂಟರ್ ಸ್ಟೇಟ್ ಅಂದಾಗ ರಾಜ್ಯಗಳ ನಡುವೆ ಅಂದಾಗ ಅಲ್ಲಿ ಹೆಡ್ ಯಾರು ಇರ್ತಾರೆ? PM ಇರ್ತಾರೆ. PM, CMs ಆಫ್ ಸ್ಟೇಟ್, 6 ಯೂನಿಯನ್ ಮಿನಿಸ್ಟರ್ಸ್, ಝೋನಲ್ ಕೌನ್ಸಿಲ್ಸ್ ಅವರೆಲ್ಲ ಇರ್ತಾರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಲ್ಲಿ. ಬರೀ ಝೋನಲ್ ಎಲ್ಲ ಯಾರು ಇರ್ತಾರೆ? CMs ಇರ್ತಾರೆ ಅಷ್ಟೇ. ಯಾಕಂದ್ರೆ ಇಟ್ ಈಸ್ ಈಸ್ಟರ್ನ್ ಝೋನ್, ನಾರ್ತ್ ಝೋನ್ ಅವ್ರು ಮಾತ್ರ ಇರ್ತಾರೆ. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಆಪ್ಷನ್
ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಯಾವುದೇ ರಾಜ್ಯದಲ್ಲಿ 356ನೇ ವಿಧಿಯನ್ವಯ ಘೋಷಣೆಯಾದ ರಾಷ್ಟ್ರಪತಿ ಆಳ್ವಿಕೆಯ ನ್ಯಾಯಿಕ ವಿಮರ್ಶೆಗೆ ಒಳಪಡುತ್ತದೆ? ಅಲ್ಟಿಮೇಟ್ ಕ್ವಶನ್. ಕ್ಲೀನ್ ಆಗಿ ಓದಿದ್ರೆ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ರಾಷ್ಟ್ರಪತಿ ಆಡಳಿತದ ಹೇರಿಕೆಯು ನಾಗರಿಕ ಮೂಲಭೂತ ಹಕ್ಕುಗಳ ಮೇಲೆ ಯಾವುದೇ ಪರಿಣಾಮ ಬೀರದು. ಹೇಳ್ತೀರಾ? ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮಾತಾಡ್ತಾ ಇರೋದವರು ನಿಮ್ಗೆ ರಾಜ್ಯದಲ್ಲಿ ಓಕೆ ರಾಷ್ಟ್ರಪತಿ ಆಳ್ವಿಕೆ. ಎಸ್, 356 ಕರೆಕ್ಟ್ ಅಲ್ವಾ ಸರ್? ಯಾಕೆ ಕರೆಕ್ಟು? SR ಬೊಮ್ಮಾಯಿ ಕೇಸ್ ಗೊತ್ತಿರಬೇಕು ನಿಮ್ಗೆ. ಕರ್ನಾಟಕದ ಕೇಸ್ ಏನ್ ಹೇಳುತ್ತೆ? SR ಬೊಮ್ಮಾಯಿ ಕೇಸ್ ರಾಜ್ಯಪಾಲರ ಅವಕಾಶ ಕೊಡ್ಲಿಲ್ಲ, ತೆಗ್ದಾಕ್ಬಿಡ್ತು. ಪ್ರೂವ್ ಮಾಡಕ್ಕೆ ಹೋದ್ರು. ಆಗ ಹೇಳುತ್ತೆ SR ಬೊಮ್ಮಾಯಿ ವರ್ಸಸ್ ಇಂಡಿಯನ್ ಯೂನಿಯನ್ ಆಫ್ ಸ್ಟೇಟ್. ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್? 356 ವಿಧಿಯಲ್ಲಿ ಏನು ರಾಷ್ಟ್ರಪತಿ ಆಳ್ವಿಕೆ ಘೋಷಣೆ ಮಾಡ್ತಿರೋ ರಾಜ್ಯಗಳಲ್ಲಿ ಅದು ನ್ಯಾಯಾಲಯ ಪರಿಶೀಲಿಸಬಹುದು. ಇಟ್ ಈಸ್ ಅಂಡರ್ ದ ರಿವ್ಯೂ ಆಫ್ ಕೋರ್ಟ್ ಅಂತ ಹೇಳುತ್ತೆ. ಇನ್ನು ಆಪ್ಷನ್ ಬಿ ನೋಡಿ, ಇಲ್ಲಿ ರಾಷ್ಟ್ರಪತಿ ಆಡಳಿತ ಅಂದ ತಕ್ಷಣ ಇಲ್ಲಿ ನಾವು ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಕೂಡ ರಾಷ್ಟ್ರಪತಿ ಆಡಳಿತ ಇನ್ನು ರಾಜ್ಯ ಸ್ಟೇಟ್ ಅಲ್ಲಿ ಎಮರ್ಜೆನ್ಸಿ ಬಗ್ಗೆ. ಸ್ಟೇಟ್ ಎಮರ್ಜೆನ್ಸಿ ಅಂತಂದ್ರೆ ಏನು? ಅಥವಾ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ದಿಸ್ ಇಸ್ ಟಾಕಿಂಗ್ ಅಬೌಟ್ ಪ್ರೆಸಿಡೆಂಟ್ ರೂಲ್ ಅಲ್ವಾ ಸರ್? ಎಲ್ಲಿ? ಸ್ಟೇಟ್ ಅಲ್ಲಿ. ಅಂದ್ರೆ ಏನು? ಸ್ಟೇಟ್ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಬಂದ್ರೆ ಏನು? ಸೇಮ್ ಎಲ್ಲ ಹೆಂಗಿರುತ್ತೆ, ನಮ್ಮ ಫಂಡಮೆಂಟಲ್ ರೈಟ್ಸ್ ಅದೇ ಇರುತ್ತೆ. ಯಾವಾಗ ನಾವು ದೇಶದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮಾಡ್ತೀವಿ, ಎಮರ್ಜೆನ್ಸಿ ಮಾಡ್ತೀವಲ್ಲ, ಅವಾಗ ಆರ್ಟಿಕಲ್ ನ್ಯಾಷನಲ್ ಎಮರ್ಜೆನ್ಸಿಯಲ್ಲಿ ಮಾತ್ರ ನಿಮಗೆ ಆರ್ಟಿಕಲ್ 19 ಅಡಿಯಲ್ಲಿ ಇರ್ತಕ್ಕಂಥ ನಾವುಗಳು ಅಮಾನತಿನಲ್ಲಿ ಇಡ್ತೀವಿ ಅಲ್ವಾ? ಬಟ್ ಪ್ರೆಸಿಡೆಂಟ್ ರೂಲ್ ಸ್ಟೇಟ್ ಅಲ್ಲಿ ರಾಷ್ಟ್ರಪತಿ ಆಡಳಿತ, ಅದಕ್ಕೆಲ್ಲ ನಾವು ಮೂಲಭೂತ ಹಕ್ಕು ಯಾವುದು ಕೂಡ ಏನು ಪರಿಣಾಮ ಬೀರಲ್ಲ. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ಆಲ್ಸೋ ಕರೆಕ್ಟ್. ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸಿಂಪಲ್ ಕ್ವಶನ್. ನಿಮ್ಗೆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒರಿಜಿನಲ್ ಜ್ಯೂರಿಡಿಕ್ಷನ್, ಹೈಕೋರ್ಟ್ ಒರಿಜಿನಲ್ ಜ್ಯೂರಿಡಿಕ್ಷನ್ ಗೊತ್ತಿರಬೇಕು ಅಲ್ವಾ? ಈಗ ಫಂಡಮೆಂಟಲ್ ರೈಟ್ ಸುಪ್ರೀಂ ಕೋರ್ಟ್ ಒರಿಜಿನಲ್ ಜ್ಯೂರಿಡಿಕ್ಷನ್, ಹೈಕೋರ್ಟ್ ಕೂಡ 226 ಇದೆ ಆರ್ಟಿಕಲ್ ಅಲ್ವಾ ಸರ್? ನೋಡೋಣ ಬನ್ನಿ ಆಪ್ಷನ್ಸ್ ಏನಿದೆ. ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಾಗೂ ಅಂತಾರಾಜ್ಯ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸುತ್ತದೆ. ಹೌದಾ ಅಲ್ವಾ ಸರ್? ಹೇಳಿಕೆಟ್ಟು ಉಚ್ಚ ನ್ಯಾಯಾಲಯಗಳು ಸಹ ಅಂತಾರಾಜ್ಯ ಸಾಂವಿಧಾನಿಕ ವಿವಾದಗಳನ್ನು ತೀರ್ಮಾನಿಸಲು ಶಕ್ತವಾಗಿದೆ. ಈ ತರ ಮಾತಾಡ್ತಾ ಇದ್ವಿ ಹಿಂದಿನ ಕ್ವಶನ್ ಅಲ್ಲಿ. ರಾಜ್ಯಗಳ ನಡುವೆ ಅಥವಾ ರಾಜ್ಯ ಕೇಂದ್ರ ನಡುವೆ ಏನಾರಾದಾಗ ನಮಗೆ ಹೈಕೋರ್ಟ್ ಬರಲ್ಲ. ಯಾಕಂದ್ರೆ ಬೇರೆ ರಾಜ್ಯ ಈ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಕೇಂದ್ರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಸುಪ್ರೀಂ ಕೋರ್ಟ್ ಬರುತ್ತೆ. ಸುಪ್ರೀಂ ಕೋರ್ಟ್ ಅದನ್ನು ತೀರ್ಮಾನವನ್ನು ಬಗೆಹರಿಸತಕ್ಕಂಥದ್ದು. ಒರಿಜಿನಲ್ ಜ್ಯೂರಿಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅದು. ಎಸ್, ಕರೆಕ್ಟ್. ಉಚ್ಚ ನ್ಯಾಯಾಲಯ ಸಹ ಅಂತಾರಾಜ್ಯ ಸಂವಿಧಾನ. ದಿಸ್ ಇಸ್ ರಾಂಗ್. ನೋಡಿ, ರಾಜ್ಯಗಳ ನಡುವೆ ಏನಾರಿದ್ರೆ ಅದು ಹೈಕೋರ್ಟ್ಗೆ ಎಲ್ಲ ಜ್ಯೂರಿಡಿಕ್ಷನ್ ಅದು ಅಲ್ಲ ಸರ್? ಸುಪ್ರೀಂ ಕೋರ್ಟ್ ಮಾತ್ರ. ಆಪ್ಷನ್ 2 ತಪ್ಪು. ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಹಾಗಾದ್ರೆ ಹೈಕೋರ್ಟ್ ಒರಿಜಿನಲ್ ಜ್ಯೂರಿಡಿಕ್ಷನ್ ಏನು? ಈಗ ಫಂಡಮೆಂಟಲ್ ರೈಟ್ ಆದ್ರೆ 226 ಇದೆ. ಅದು ಬಿಟ್ಟು ಎಲೆಕ್ಷನ್ ಸಂಬಂಧಪಟ್ಟಂತೆ ಏನಾದ್ರು ಡೈರೆಕ್ಟ್ ಆಗಿ ಹೈಕೋರ್ಟ್ ಹೋಗ್ಬೋದು. ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ಹೈಕೋರ್ಟ್ ಅಲ್ಲಿ ಹಾಕ್ಬೋದು. ಒರಿಜಿನಲ್ ಜ್ಯೂರಿಡಿಕ್ಷನ್ ಅದು ಅಲ್ವಾ? ಇನ್ಯಾವುದಿದೆ ಕಮೆಂಟ್ ಮಾಡಿ ನೋಡೋಣ. ಫೈನ್ ಸರ್. ಎಸ್, ನೆಕ್ಸ್ಟ್ ಬಂದ್ಬೋಣ. ಓಕೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಆಡಳಿತಕ್ಕೊಳಪಟ್ಟಿರುತ್ತವೆ. ಕೇಂದ್ರಾಡಳಿತ ಪ್ರದೇಶಗಳು ಸ್ವಾಯತ್ತ ಆಡಳಿತ ಘಟಕಗಳಾಗಿರುತ್ತವೆ. ಸಂವಿಧಾನವು ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಅಧಿಕಾರ ವಿಭಜನೆ ಮಾಡುತ್ತದೆ. ಕೇಂದ್ರಾಡಳಿತ ಪ್ರದೇಶದ ಆಡಳಿತಾತ್ಮಕ ಮುಖ್ಯಸ್ಥರನ್ನು ಲೆಫ್ಟಿನೆಂಟ್ ಗವರ್ನರ್ ಎಂದು ಕರೆಯಲಾಗುತ್ತದೆ. ಯಾವ್ದು ಕರೆಕ್ಟು? ಯೂನಿಯನ್ ಟೆರಿಟರಿ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರುತ್ತಲ್ವಾ? ಹೌದು. ರಾಷ್ಟ್ರಪತಿ ಆಡಳಿತ ಮಾಡುತ್ತೆ, ಕೇಂದ್ರ ಸರ್ಕಾರ ನಿಯಮ ಮಾಡುತ್ತೆ, ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಮುಖಾಂತರ ಆಡಳಿತ ಮಾಡುತ್ತೆ. ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಸ್ವಾಯತ್ತ ಆಡಳಿತ, ಅಟೋನಮಸ್ ಕೇಂದ್ರ ಸರ್ಕಾರ ಇಲ್ಲ ಸರ್. ಅಟೋನಮಸ್ ಕೊಟ್ಟಿರಲ್ಲ ಯೂನಿಯನ್ ಟೆರಿಟರಿಗೆ. ಹೆಂಗ ಅಟೋನಮಸ್ ಇರುತ್ತೆ? ಹೇಳ್ತಾ ಇದೀವಲ್ಲ, ಇಲ್ಲಿ ಆಪ್ಷನ್ 1 ಹೇಳ್ತಾ ಇದೆಯಲ್ಲ, ಕೇಂದ್ರ ಸರ್ಕಾರದ ಆಡಳಿತಕ್ಕೊಳಪಟ್ಟಿರುತ್ತೆ. ಎಸ್, ಒಂದಷ್ಟು ಏನೋ ಸ್ವಲ್ಪ ಅಟೋನಮಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಂಡಿಚೇರಿ, ಡೆಲ್ಲಿ ಅಲ್ವಾ ಸರ್? ಜಮ್ಮು ಕಾಶ್ಮೀರ ಅಲ್ಲೆಲ್ಲ ಏನಾಗಿದೆ, ನಾವು ಒಂದು ಲೆಜಿಸ್ಲೇಟರ್, ದಟ್ ಇಸ್ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಟರ್, ಶಾಸಕಾಂಗ ಇರ್ತಕ್ಕಂಥ ಯೂನಿಯನ್ ಟೆರಿಟರಿ. ಅಲ್ಲಿ ಕೂಡ ನಾವು ಗವರ್ನರ್, ಲೆಫ್ಟಿನೆಂಟ್ ಗವರ್ನರ್ಗಳು ಇರ್ತಾರೆ ಅಲ್ವಾ ಸರ್? ಅಲ್ಲೂ ಕೂಡ ಇದ್ದಾರೆ. ಪಾಂಡಿಚೇರಿ ಇದ್ದಾರೆ ಅವರು. ಅದು ಯಾವಾಗಲೂ ನ್ಯೂಸ್ ಅಲ್ಲಿ ಇರುತ್ತೆ. CMಗೂ ಗವರ್ನರ್ಗೂ ಈ ಯೂನಿಯನ್ ಟೆರಿಟರಿಗಳಲ್ಲಿ ಅಲ್ವಾ ಸರ್? ಎಸ್, ಸ್ವಾಯತ್ತ ಅಂತೂ ಅಲ್ವೇ ಅಲ್ಲ, ಕಂಪ್ಲೀಟು. ಎಸ್, ಶಾಸಕಾಂಗ ಇದೆ, ಬಟ್ ಕಂಪ್ಲೀಟ್ಲಿ ಅವ್ರಿಗೆ ಶಾಸಕಾಂಗ ಇದ್ದ ತಕ್ಷಣ ಎಲ್ಲಾ ಮಾಡಕ್ಕಾಗುತ್ತೆ? ಆಗಲ್ಲ. ನೆಕ್ಸ್ಟ್ ಬರೋಣ. ಸಂವಿಧಾನವು ಕೇಂದ್ರ ಮತ್ತು ಆತರ ಇದ್ರೆ ಯಾಕೆ ಯೂನಿಯನ್ ಟೆರಿಟರಿ ಅಂತ ಮಾಡ್ಬೇಕಾಗಿತ್ತು? ರಾಜ್ಯ ಅಂತಾನೆ ಕೂತ್ಬಿಡ್ಬೋದಾಗಿತ್ತು ಅಲ್ವಾ ಸರ್? ಎಸ್. ನೆಕ್ಸ್ಟ್, ಸಂವಿಧಾನವು ಕೇಂದ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಅಧಿಕಾರ ವಿಭಜನೆ ಮಾಡುತ್ತದೆ. ನೋಡಿ, ಯಾಕೆನ್ ದಿಸ್ ಇಸ್ ರಾಂಗ್.
ಸಂವಿಧಾನ ಏನ್ ಹೇಳುತ್ತೆ? ಸ್ಟೇಟ್ ಲಿಸ್ಟ್ ಅಂತ ಹೇಳುತ್ತೆ ಹೊರತು ಸೆಂಟ್ರಲ್ ಲಿಸ್ಟ್ ಅಂತ ಹೇಳುತ್ತೆ ಹೊರತು ಯೂನಿಯನ್ ಲಿಸ್ಟ್ ಅಂತ ಹೇಳುತ್ತೆ ಹೊರತು, ಅಂದ್ರೆ ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಅಂತ ಹೇಳುತ್ತೆ ಹೊರತು ಮತ್ತೆ ಯಾವುದು ಕೇಂದ್ರಾಡಳಿತ ಪಟ್ಟಿ ಅಂತ ಯಾವುದು ಇಲ್ಲ. ನಾವಿಲ್ಲ ಆಪ್ಷನ್ ಒಂದೇ ಹೇಳುತ್ತಲ್ಲ, ಏನಂತ? ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಅಂದ ತಕ್ಷಣ ಇಟ್ ಈಸ್ ಕಮಿಂಗ್ ಅಂಡರ್ ಯೂನಿಯನ್ ಲಿಸ್ಟ್ ಅಲ್ವಾ ಸರ್? ಸೆಂಟ್ರಲ್ ಲಿಸ್ಟ್ ಬರುತ್ತೆ ಸರ್. ಯೂನಿಯನ್ ಅಲ್ಲ, ಯೂನಿಯನ್ ಸೆಂಟ್ರಲ್ ಎರಡೂ ಒಂದೇ. ಕನ್ಕರೆಂಟ್ ಲಿಸ್ಟ್ ಅಂತೀವಿ. ಕನ್ಕರೆಂಟ್ ಅಂದ್ರೆ ಸಮವರ್ತಿ. ಓಕೆ ಫೈನ್. ಸೊ ಆ ಕ್ವಶನ್ ದಿಸ್ ಇಸ್ ಆಲ್ಸೋ ರಾಂಗ್. ಕೇಂದ್ರಾಡಳಿತ ಪ್ರದೇಶ ಆಡಳಿತಾತ್ಮಕ ಮುಖ್ಯಸ್ಥನ ಲೆಫ್ಟಿನೆಂಟ್ ಗವರ್ನರ್ ಅಂತೀವಿ. ಹೌದು, ಇದು ಕರೆಕ್ಟ್. ಆಪ್ಷನ್ ಎ ಅಂಡ್ ಡಿ ಎಲ್ಲಿದೆ ಸರ್? ಎ ಅಂಡ್ ಡಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಗೊತ್ತಾಗ್ತಿದೆಯಲ್ಲ? ಸೊ ಇಲ್ಲಿ ನಾನು ಕೊಟ್ಟು ನೋಡ್ಕೋಬಹುದು ಯಾವ್ದು ಇದೆರಡು ತಪ್ಪು ಆಪ್ಷನ್ಸ್. ನೆಕ್ಸ್ಟ್ ಬರ್ತೀನಿ. ಓಕೆ, ಹೊಂದಿಸಿ ಬರೀಬೇಕು. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂಡ್ ಆರ್ಟಿಕಲ್ ಕೊಟ್ಟಿದ್ದಾನೆ. ಇದು ಈಸಿ ಇದು ಅಲ್ವಾ? ನಾನು ಒಂದು ಸ್ಲೈಡ್ ಇದೆ, ಆ ಸ್ಲೈಡ್ ನೋಡ್ಬಿಟ್ರೆ ನೀವೇ ಹೇಳ್ಬೋದು ಅಲ್ವಾ? ಇನ್ನು ಈಗ ತಾನೇ ಮಾತಾಡ್ತಾರೆ. ಚುನಾವಣಾ ಆಯೋಗ ನಿಮ್ಗೆ ಗೊತ್ತಿರಬೇಕು 324 ಅಲ್ವಾ ಸರ್? ಹಿಂದುಳಿದ ರಾಷ್ಟ್ರೀಯ ಆಯೋಗ 340 ಅಲ್ವಾ ಸರ್? ಅಲ್ವಾ? ನೋಡಿ, 1 or 2 ನಾನು ಹೇಳ್ತೀನಿ, ಎಲ್ಲ ಓದ್ಬೇಕಾದ್ರೆ ನಿಮ್ಗೆ ಆಪ್ಷನ್ಸ್ ಈ ತರ ಕೊಟ್ಟಾಗ ಒಂದಿಸಿ ಬರೀ ಅದು ಇದು ಈ ತರ ಕೊಟ್ಟಾಗ ಎ ಅಂಡ್ ಬಿ ಕರೆಕ್ಟ್, ಬಿ ಅಂಡ್ ಸಿ ಕರೆಕ್ಟ್ ಈ ತರ ಇದ್ದಾಗ ಆಪ್ಷನ್ಸ್ಗಳು ನೋಡ್ಕೊಂಡು ಆನ್ಸರ್ ಮಾಡ್ಬಿಡ್ಬೋದು. ಈಗ ಡಿಗೆ 1, ಸಿಗೆ 2 ಎಲ್ಲಿ ಬರುತ್ತೆ ಸರ್? ಇಲ್ಲಿ ಇದೆಯಾ? ಇಲ್ಲ. ಇದೆಯಾ? ಇಲ್ಲ. 2 ಇದೆ, ಡಿ ಇಲ್ಲ. ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ಲ ಸರ್? ಏನ್ ಹೇಳುತ್ತೆ? ಕಂಟ್ರೋಲ್ ಆರ್ಡರ್ ಜನರಲ್ ಬರ್ತದೆ 148ನೇ ವಿಧಿ. ಇದೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಕೊಟ್ಟಿದ್ದೀನಿ. ಅಟಾರ್ನಿ ಜನರಲ್ 76ನೇ ವಿಧಿ ಇಲ್ಲಿ ಕೊಟ್ಟಿದ್ದಲ್ಲ ನೋಡಿ, 76 ಅಟಾರ್ನಿ ಜನರಲ್. ಆಯ್ತಾ? ಆಪ್ಷನ್ 2 ಕರೆಕ್ಟಾ? ಹಣಕಾಸು 280, ಕೇಂದ್ರ ಲೋಕ 324, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಆಯೋಗ ಆಗಿರ್ಬೋದು, UPSC, KPSC ಆಗಿರ್ಬೋದು ಅಲ್ಲ ಸರ್? ಎಸ್, ಇದು ಈಸಿ ಇತ್ತಲ್ಲ? ಎಸ್. ನೆಕ್ಸ್ಟ್, ಮೂಲಭೂತ ಕರ್ತವ್ಯದ ಬಗ್ಗೆ ಅಲ್ಟಿಮೇಟ್ ಕ್ವಶನ್ ಇದೆ. ನೀವು ಮೂಲಭೂತ ಕರ್ತವ್ಯ ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತಂದ್ರೆ 1 ಪಾಯಿಂಟ್ ಬಿಡದೆ. ಇವೆಲ್ಲ ನಾನು ನಿಮಗೆ ಸಂವಿಧಾನದ ಕಂಪ್ಲೀಟ್ ಒಂದೇ ವಿಡಿಯೋದ ಕವರ್ ಮಾಡಿದೀವಿ. ಓಕೆ, ಮಾರಾಥಾನ್ ನೋಡಿ 5.5 hours ಕೊಡ್ತೀನಿ, ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ಇವೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಬೇಕು. 1950 ಜನವರಿ 26ರಂದು ಜಾರಿಗೆ ಬಂದ ಭಾರತದ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಯಾವುದೇ ಪ್ರಸ್ತಾಪವಿಲ್ಲ. ಇತ್ತ ಮೂಲಭೂತ ಕರ್ತವ್ಯ ಬಗ್ಗೆ ಇಲ್ಲ. ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಇರಲಿಲ್ಲ. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್ ಅಲ್ವಾ? 1950 ಇರಲಿಲ್ಲ. ಅಮೆಂಡ್ ಮಾಡ್ತೀವಿ. ಯಾವಾಗ ಅಮೆಂಡ್ ಮಾಡ್ತೀವಿ? 42ನೇ ತಿದ್ದುಪಡಿಯಲ್ಲಿ ತರ್ತೀವಿ ನಾವು ಅಲ್ವಾ? ಮೂಲಭೂತ ಕರ್ತವ್ಯ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ನೆಕ್ಸ್ಟ್, ಭಾರತ ಸಂವಿಧಾನ 4A. ಹೌದು, ಇದು ಕರೆಕ್ಟ್. 4A DPSP ಅಡಿಯಲ್ಲಿ 4A ಅಂತ ಸೇರಿಸ್ತೀವಿ. 51A. ಹೌದು, 51A ಆರ್ಟಿಕಲ್ ಅಡಿಯಲ್ಲಿ 11 ಮೂಲಭೂತ ಕರ್ತವ್ಯ ಕಾಣಬಹುದು. ಹೌದು, ಅಟ್ ಪ್ರೆಸೆಂಟ್ 11 ಇದೆ. ಮೊದಲೆಷ್ಟಿತ್ತು? 10 ಇತ್ತು. ಅಂದ್ರೆ 42ನೇ ತಿದ್ದುಪಡಿ ಮಾಡಿದಾಗ 10 ಇತ್ತು. ಆಮೇಲೆ ಇದಕ್ಕೆ 1 ಆಡ್ ಮಾಡ್ತೀವಿ, ಆಮೇಲೆ 11 ಆಗುತ್ತೆ. ಯಾವಾಗ ಆಡ್ ಮಾಡ್ತೀವಿ ಇದು ಅನ್ನೋದು ಇಂಪಾರ್ಟೆಂಟ್. ಯಾವಾಗ ಆಡ್ ಮಾಡ್ತೀವಿ ಹೇಳ್ತೀರಾ? ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ, ನೋಡೋಣ ಬನ್ನಿ. ಮೂಲಭೂತ ಕರ್ತವ್ಯಗಳನ್ನು ವಿದೇಶಿಯಾಗಿ ಅನ್ವಯಿಸಲಾಗುತ್ತದೆ. ನೋ, ಇಟ್ ಈಸ್ ಫಾರ್ ನಮಗೆ ಫಂಡಮೆಂಟಲ್ ರೈಟ್ಸ್ ನಮಗೆ ಮಾತ್ರ ಕೊಟ್ಟಿದೆ ಅಂದಮೇಲೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಲ್ಲ ಫಂಡಮೆಂಟಲ್ ಡ್ಯೂಟೀಸ್ ಕರ್ತವ್ಯ ಕೂಡ ನಮಗೆ ಇರುತ್ತೆ ಅಲ್ವಾ? ನಮ್ಮ ದೇಶ ಇರುತ್ತೆ, ವಿದೇಶಿಯಾಗಿರಲ್ಲ. ಅಂದ್ರೆ ನಮಗೆ ಆ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ನಾವು ಕೂಡ ದೇಶದ ಬಗ್ಗೆ ಒಂದಷ್ಟು ಪ್ರೊಟೆಕ್ಟ್ ಮಾಡಬೇಕು, ಕರ್ತವ್ಯ ಆಗಿರುತ್ತೆ ನಮ್ದು. ಎಸ್, ವಿದೇಶಿಯಾಗಿರೋದು ತಪ್ಪು. ಸೊ ಹಾಗಾಗಿ ದಿಸ್ ಆಪ್ಷನ್ ಇಸ್ ರಾಂಗ್. 2012ರ 96ನೇ ತಿದ್ದುಪಡಿ ಕಾಯ್ದೆ 11ನೇ ಮೂಲಭೂತ ಹಕ್ಕನ್ನು ಸೇರಿಸಲಾಯಿತು. ದಿಸ್ ಇಸ್ ರಾಂಗ್. ಯಾವಾಗ ಸೇರಿಸಿದ್ರು? ನಾನು ಹೇಳಿದ 1 ಸೇರಿಸಿದ್ವಿ. ಏನು? ಮಕ್ಕಳು 6ರಿಂದ 14 ವರ್ಷ ಅಲ್ವಾ? ಮಕ್ಕಳ ಒಂದು ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಸೇರಿಸ್ತೀವಿ? 86ನೇ ತಿದ್ದುಪಡಿ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. 86 ಅಲ್ವಾ ಸರ್? A and B is the right answer. D is wrong, C is wrong. ಕರೆಕ್ಟ್ ಅಲ್ವಾ? 86ನೇ ತಿದ್ದುಪಡಿ ಅದು. ನೋಡೋಣ ಬನ್ನಿ. 86ನೇ ತಿದ್ದುಪಡಿ ಏನ್ ಹೇಳುತ್ತೆ? 11ನೇ ಮೂಲಭೂತ ಕರ್ತವ್ಯವನ್ನು 6ರಿಂದ 10 ವರ್ಷ ವಯಸ್ಸಿಗೆ ಶಿಕ್ಷಣ ಅವಕಾಶನ ಒದಗಿಸ್ತಕ್ಕಂಥದ್ದು ಅಲ್ವಾ? 11 ಯಾವ್ದಾವ್ದಿದೆ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಾನು ಪುನಃ ತಗೊಳ್ಳೋ ನೆಸೆಸಿಟಿ ಇಲ್ಲ ಅನ್ಕೋತೀನಿ ಅಲ್ವಾ? ಇನ್ನು ಈ ಮೂಲಭೂತ ಕರ್ತವ್ಯ ವಿದೇಶಿಗೆ, ದಟ್ ಈಸ್ ರಾಂಗ್ ಆನ್ಸರ್. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಭಾರತದ ನಾಗರಿಕರಿಗೆ ಮಾತ್ರ ಇರ್ತಕ್ಕಂಥ, ವಿದೇಶಿಯರಿಗಿಲ್ಲ. ಫೈನ್. ಸೊ ಒಂದು ನೋಡಿ, ಇಲ್ಲಿ ಇನ್ನೂ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ಬಗ್ಗೆ ಕೇಳಿದ್ದಾನೆ. ಪಂಚಾಯತ್ ಮತ್ತೆ ಇನ್ನೊಂದೆರಡು ನಿಮಗೆ ಗ್ರಾಮ ಪಂಚಾಯತ್ ಒಂದೆರಡು ಕ್ವಶನ್ ಬಂದಿದೆ ಇಲ್ಲೂ ಕೂಡ. ಯಾವ್ದ್ರ ಬಗ್ಗೆ? ಗ್ರಾಮೀಣಾಭಿವೃದ್ಧಿ. ಮೊನ್ನೆ ಕೂಡ ಮಾಡಿದೆ ಗ್ರಾಮೀಣಾಭಿವೃದ್ಧಿ ಬಗ್ಗೆ. ಈ ವಿಡಿಯೋದ ಹಿಂಭಾಗದ ವಿಡಿಯೋ ನೋಡ್ಕೊಳ್ಳಿ, ಚೆಕ್ ಮಾಡಿ. 42ನೇ ವಿಡಿಯೋ ಅನ್ಕೋತೀನಿ, ಚೆಕ್ ಮಾಡಿ. ಅಲ್ಲೆಲ್ಲ ನಾನು ಹೇಳಿದ್ದೆ ಏನೋ ಓದಬೇಕು ಅಂತ. ಅದಕ್ಕೆ PDF ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ. ಕೇಳ್ತಾನೆ ಅದನ್ನ. ಈ ಕ್ವಶನ್ ಪೇಪರ್ ಅಲ್ಲಿ 2 ಕೇಳಿದಾನೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಗ್ರೂಪ್ B, ಗ್ರೂಪ್ C ಲೆವೆಲ್ ಅಲ್ಲಿ ನಿಮ್ಗೆ 10-12 ಕೇಳ್ತಾನೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. 2-3 ಕೇಳಿದ್ದ ಅಷ್ಟೇ.
ಬಟ್ ಅದನ್ನ ಇಲ್ಲಿ ತಗೊಂಡಿಲ್ಲ. ಅದನ್ನ ಸಪರೇಟ್ ನಾವು ಗ್ರಾಮೀಣಾಭಿವೃದ್ಧಿ ಅಂತ ಒಂದು ಹೆಡ್ಡಿಂಗ್ ಅಲ್ಲಿ ಬೇರೆ ಜಿಕೆ ಒಂದು ಸೀರೀಸ್ ಮಾಡ್ತೀನಲ್ಲ, ಅದ್ರಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡಿದ್ರೆ ಬೇಕು ಅಂದ್ರೆ ಎಲ್ಲಾನು ಈ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಚೆನ್ನಾಗಿದೆ ಕ್ವಶನ್ಸ್. ಕರೆಂಟ್ ಅಫೇರ್ ಅಲ್ಲಿ ಇರತಕ್ಕಂಥದ್ದು ಎಲ್ಲಾ ಕೂಡ ನಮ್ಮ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಯಾರು ಅಟ್ಲೀಸ್ಟ್ 6 months ಇಂದ ಯಾರು ನಮ್ದು ವೀಕ್ಲಿ ಕರೆಂಟ್ ಅಫೇರ್ ಮಾಡಿದ್ವಿ, ಎಲ್ಲ ಕರೆಂಟ್ ಅಫೇರ್ ಆನ್ಸರ್ ಮಾಡ್ಬೋದು ಇದ್ರಲ್ಲಿರೋದು. ಓಕೆ, ಮಂತ್ಲಿದು ಅಲ್ಲೂ ಕೂಡ ಕವರ್ ಆಗಿರುತ್ತೆ. ವೀಕ್ಲಿ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ, ಅದನ್ನೇ ಜಾಸ್ತಿ ಮಿಸ್ ಮಾಡ್ತೀರಾ. ಓಕೆ, ವೀಕ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಒಂದು ಕ್ವಶನ್ ಪೇಪರ್ ಇನ್ನೊಂದು ಸಬ್ಜೆಕ್ಟ್ ಜಿಕೆ ತಗೊಂಡು ಬರ್ತೀನಿ. ಓಕೆ, ಇವೆಲ್ಲ ಅಪ್ಕಮಿಂಗ್ ಎಕ್ಸಾಮ್ಸ್ ಇದೆ. ಈಗ ಎಕ್ಸಾಮ್ಸ್ ನಿಮಗೆ ಆಲ್ರೆಡಿ KA ಇಂದ ಪಬ್ಲಿಷ್ ಆಗಿದೆ. ಈ ಮಂತ್ ಇದೆ, ನೆಕ್ಸ್ಟ್ ಮಂತ್ ಇದೆ ನಿಮಗೆ ಜಿಕೆ. ಸೊ ಬೇರೆ ಬೇರೆ ಗ್ರೂಪ್ ಬಿ, ಗ್ರೂಪ್ ಎ ಎಕ್ಸಾಮ್ಗಳದ್ದು. ಓಕೆ, ಪ್ರಿಪೇರ್ ಆಗಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ ಸ್ನೇಹಿತರೆ. ಎನಿ ಡೌಟ್ ಬಿಫೋರ್ ಎಂಡಿಂಗ್ ಡಿಸಿಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.